ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರಣ ಹಾರ್ಮುಜ್ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಹಾರ್ಮುಜ್ ಜಲಸಂಧಿಯನ್ನ ತನ್ನ ಹತೋಟಿಗೆ ಇರಾನ್ ಇಟ್ಕೊಂಡಿತ್ತು. ಅದಾದ ನಂತರ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಆದಂಥ ಬೆಳವಣಿಗೆಗಳು. ಈ ಬೆಳವಣಿಗೆಗಳಾದ ನಂತರ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಟ್ಟರು. ಏನಂತ ಹೇಳಿಕೆ ಕೊಟ್ಟರು? ಹಾರ್ಮುಜನ್ನು ಇರಾನ್ ಮುಕ್ತ ಮಾಡದೆ ಹೋದರೆ ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ವಿನಾಶಕ್ಕೆ ತಳ್ಳಿಬಿಡ್ತೀವಿ ಅಂತ. ಅದಾದ ನಂತರ ಇರಾನ್ ಹೇಳ್ತು, ಯಾವುದೇ ಕಾರಣಕ್ಕೂ ನಾವು ಹಾರ್ಮುಜನ್ನು ಬಿಡುಗಡೆಗೊಳಿಸೋದಿಲ್ಲ, ಮುಕ್ತ ಮಾಡೋದಿಲ್ಲ ಅಂತ ಹೇಳ್ತು. ಇದೀಗ ಡೊನಾಲ್ಡ್ ಟ್ರಂಪ್ ವರಸೆ ಬದಲಾಗಿದೆ. ನಾವು ಮಾತ್ರ ಹಾರ್ಮುಜ್ ವಿಚಾರಕ್ಕೆ ಬರೋದಿಲ್ಲ, ಯಾರ್ಯಾರಿಗೆ ಅಗತ್ಯ ಇದೆಯೋ ಅವರು ಅದರ ಬಗ್ಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆ. ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳು ಕೂಡ ಈ ಹಾರ್ಮುಜ್ ಜಲಸಂಧಿಯ ಮೇಲೆ ಡಿಪೆಂಡೆನ್ಸಿ ಆಗಿದೆ. ಅದೇ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ, ಯುರೋಪ್ನಲ್ಲಿ ಹಣದುಬ್ಬರ ಏರಿಕೆಯಾಗಿದೆ, ಭಾರತದಲ್ಲಿ LPG ಸಮಸ್ಯೆ ಆಗಿದೆ, ಚೀನಾ ಮಿತ್ರ ರಾಷ್ಟ್ರ ಆದರೂ ಕೂಡ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಿದೆ, ಬ್ರಿಟನ್ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳಲ್ಲಿ ತೈಲ ಮತ್ತು LPG ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆಗಳು. ಹಾಗಾದರೆ ಇದೀಗ G7 ರಾಷ್ಟ್ರಗಳಿಂದ ಹಾರ್ಮುಜ್ ಅಲರ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. Be great if we could do something, but they have to open it up. They have to open up the Strait of Hormuz. So the Middle East will be transformed, and the future of that region is never, I don't think it's ever looked brighter. You couldn't have, we did the Abraham Accords. I hope you're going to be getting into the Abraham Accords finally. Yeah, so will you please go back and explain? It's time now. Mohammed said, oh yes, as soon as we do this, as soon as we do that. I said, Mohammed, we did that. Oh, yes, but we have a couple of other things. It's now time. We've now taken them out, and they are out bigly. We got to get into the Abraham Accords. And we hope all of the countries are going to be in the Abraham Accords. We have some very brave countries that did it, ಡೊನಾಲ್ಡ್ ಟ್ರಂಪ್ ಯುದ್ಧ ಶುರುವಾದಾಗಿನಿಂದ ಒಂದೊಂದು ಹೇಳಿಕೆ ಕೊಡ್ತಾ ಬರ್ತಾ ಇದ್ದಾರೆ. ಇರಾನ್ ನನ್ನನ್ನು ನಾಯಕನಾಗಿ ಮಾಡೋದಕ್ಕೆ ಬಂದಿತ್ತು, ನೋ ಥ್ಯಾಂಕ್ಸ್, ವಾಪಸ್ ಕಳಿಸ್ಬಿಟ್ಟೆ, ಅವರನ್ನು ಒಪ್ಕೊಳ್ಳಿಲ್ಲ ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಮಾತಲ್ಲಿ ನೀವು ಕೇಳಿಸ್ಕೊಂಡ್ರಿ, ಟ್ರಂಪ್ ಹಾರ್ಮುಜ್ ಅಂತ ಹೇಳ್ತಿದ್ರು, ಅಂದರೆ ನಮ್ಮದದು ಅಮೆರಿಕದ ಸ್ವತ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇದೀಗ ಹೇಳ್ತಿದ್ದಾರೆ, ನಮಗದು ಬೇಡ, ಯಾರಿಗೆ ಅವಶ್ಯಕತೆ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ G7 ರಾಷ್ಟ್ರಗಳು ಇದೀಗ ಇದರ ಮೇಲೆ ಯಾಕೆ ಅಷ್ಟು ಅನಿವಾರ್ಯತೆ ಇದೆಯಾ? 7 ರಾಷ್ಟ್ರಗಳಿಂದ ಹಾರ್ಮುಜ್ ಅಲರ್ಟ್ ಆಗಿರೋದು. ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಬ್ರಿಟನ್ ಆಯೋಜನೆ ಮಾಡಿತ್ತು ಒಂದು ವರ್ಚುವಲ್ ಸಭೆಯನ್ನು. ಆ ವರ್ಚುವಲ್ ಸಭೆಯಲ್ಲಿ ಭಾರತ ಸೇರಿದಂತೆ 60 ದೇಶಗಳು ಭಾಗವಹಿಸಿತ್ತು. ಇರಾನ್ ಸಂಧಾನಕ್ಕೆ ಇದೀಗ G7 ರಾಷ್ಟ್ರಗಳು ಮುಂದಾಗಿದೆ. ಯುದ್ಧವನ್ನು ನಿಲ್ಲಿಸೋದಕ್ಕೆ ಇರಾನ್ಗೆ ಚೀನಾ, ಜಪಾನ್ ಮತ್ತು ರಷ್ಯಾ ಕರೆ ಕೊಟ್ಟಿರೋದು. ಹೀಲಿಯಂ ಬಾರದೇ ಇದ್ದರೆ ಮೆಡಿಕಲ್ ಇಂಡಸ್ಟ್ರಿಗೂ ಕೂಡ ಸಂಕಷ್ಟ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. G7 ರಾಷ್ಟ್ರಗಳು ಯಾವ್ಯಾವುದು? ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ ಮತ್ತು ಅಮೆರಿಕ. ಇವು G7 ರಾಷ್ಟ್ರಗಳು. ಈ G7 ರಾಷ್ಟ್ರಗಳ ಜೊತೆಗೇನೆ 60 ದೇಶಗಳು, ಭಾರತ ಸೇರಿದಂತೆ, ಭಾರತದ ವಿದೇಶಾಂಗ ವಕ್ತಾರರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ, ಏನೇನು ಭಾರತಕ್ಕೆ ಸಮಸ್ಯೆ ಆಗ್ತಾ ಇದೆ, ಏನು ಎತ್ತ ಅಂತ. ಹಾಗಾದರೆ ಜಾಗತಿಕವಾಗಿ ಹಾರ್ಮುಜ್ ಎಷ್ಟು ಅವಶ್ಯಕ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಪ್ರಮುಖವಾಗಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರಕ್ಕೆ ಇದು ಸಂಪರ್ಕ ಕಲ್ಪಿಸುತ್ತೆ. ನೀವು ಎಡಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಕೇವಲ 33 ಕಿಲೋಮೀಟರ್ ಅಂತ ಹೇಳ್ತಾರೆ ಇದು ಒಟ್ಟಾರೆ ಉದ್ದ. ಆದರೆ ಇದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ UAE ಆಗಿರ್ಬೋದು, ಕತಾರ್, ಬಹರೇನ್, ಯಾವ್ಯಾವ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬೇರೆ ಬೇರೆ ಜಾಗತಿಕವಾಗಿ ಈ ತೈಲ ಮತ್ತು LPG ನೈಸರ್ಗಿಕ ಅನಿಲ ಹೋಗುತ್ತೆ, ಎಲ್ಲವೂ ಕೂಡ ಇದರ ಮುಖಾಂತರನೇ ಹೋಗುತ್ತೆ. ಜಗತ್ತಿನಲ್ಲಿ ಉತ್ಪಾದನೆ ಆಗುವಂಥ ಒಟ್ಟು ಕಚ್ಚಾ ತೈಲದ ಪೈಕಿ 21% ಈ ಜಲಸಂಧಿಯ ಮುಖಾಂತರವೇ ಹಾದು ಹೋಗ್ಬಿಡುತ್ತೆ. ಆ 21% ಹೊಡೆತ ಬಿದ್ದಿದ್ದಕ್ಕನೇ ಜಾಗತಿಕವಾಗಿ ಎಲ್ಲ ಸಮಸ್ಯೆಗಳಾಗಿದೆ ಅಂತ. ಒಟ್ಟು ಒಂದು ದಿನಕ್ಕೆ 2.1 ಕೋಟಿ ಬ್ಯಾರಲ್, ಜಸ್ಟ್ ಇಮ್ಯಾಜಿನ್, 2.1 ಕೋಟಿ ಬ್ಯಾರಲ್ ಈ ಜಲಸಂಧಿಯ ಮುಖಾಂತರ ತೈಲ ಸಾಗಾಟ ಆಗೋದು, ಅದು ಗಮನಿಸಬೇಕಾದ ಸಂಗತಿ. ಇದರ ಜೊತೆಗೆ LNG 20% ಈ ಮಾರ್ಗದ ಮುಖಾಂತರ ಹೋಗುತ್ತೆ. ರಸಗೊಬ್ಬರ, ಯೂರಿಯಾ, ಅಮೋನಿಯಾ, ಇವೇನು ನಮ್ಮ ಭಾರತದಲ್ಲಿ ಸಮಸ್ಯೆ ಆಗ್ತಾ ಇದೆ ಬೇರೆ. ಈಗ ಮಳೆಗಾಲ ಬಂತು, ಮಳೆಗಾಲ ಶುರುವಾದ ತಕ್ಷಣ ಬಿತ್ತನೆ ಶುರುವಾಗುತ್ತೆ, ಹೀಗಾಗಿ ರಸಗೊಬ್ಬರ ಬೇಕಾಗುತ್ತೆ, ಅದರ ಸಮಸ್ಯೆಯೂ ಕೂಡ ಆಗ್ತಾ ಇದೆ. ಹೀಗಾಗಿ G7 ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವೆಲ್ಲದರ ನಡುವೆ ಭಾರತ ಒಂದು ಮನವಿ ಮಾಡಿದೆ, ಸುಗಮ ಸಂಚಾರಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಇರಾನ್ ಅಂತ. ಏನು ಮನವಿ ಮಾಡಿದೆ?
ಭಾರತ ಆಮದು ಮಾಡಿಕೊಳ್ಳುವ 50% ಕಚ್ಚಾ ತೈಲ ಇದರ ಮುಖಾಂತರವೇ ಸಾಗಾಟ ಆಗುತ್ತೆ. ಆ ಸಾಗಾಟ ಇಲ್ಲದೆ ಇದ್ದದ್ದಕ್ಕಾಗಿಯೇ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಭಾರತದವರು ಅನುಭವಿಸ್ತಾ ಇದ್ದೀವಿ. ಆಟೋ ಚಾಲಕರು ಹೆಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಏನು ಎತ್ತ ಅನ್ನೋದು ನೋಡಿದ್ದೀವಿ. ಹಾರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಭಾರತ ಆಗ್ರಹ ಮಾಡಿದೆ. ಯಾವುದೇ ಅಡಚಣೆಗಳಾಗಬಾರ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ. ಭಾರತೀಯ ನಾವಿಕರ ಸುರಕ್ಷತೆ ಬಗ್ಗೆಯೂ ಕೂಡ, ಅವರ ರಕ್ಷಣೆ ಬಗ್ಗೆಯೂ ಕೂಡ ಭಾರತ ಮನವಿ ಮಾಡಿದೆ. ಮಾತಿನ ಮುಖಾಂತರ ಇದನ್ನು ಸಂಧಾನ ಮಾಡಬೇಕು ಅಂತ ಭಾರತ ಈಗ ಅಂದರೆ ಯುದ್ಧ ಶುರುವಾದಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 41 ದೇಶಗಳಿಂದ ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಮೊದಲು 20 ದೇಶಗಳಿಂದ ಮಾತ್ರ ನಾವು ತೈಲವನ್ನು ತರಿಸ್ಕೊಳ್ತಾ ಇದ್ವಿ. ಆದರೆ 85% 85% ತೈಲ ಹೊರಗಿಂದನೇ ಬರುತ್ತೆ ನಮಗೆ, ಬೇರೆ ಬೇರೆ ದೇಶಗಳಿಂದ. ಕೇವಲ 12% ಮಾತ್ರ ಭಾರತದಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಆಮದು ಅಂದರೆ ತೈಲ ಗ್ರಾಹಕ ರಾಷ್ಟ್ರ ಇದು. ಯಥೇಚ್ಛವಾಗಿ ನಾವು ರಷ್ಯಾವನ್ನು ನಂಬಿದ್ದೀವಿ. ರಷ್ಯಾದ ಅಮೇರಿಕಾ ಒಂದು ಸುಂಕ ಸಮರ ಸಾರಿದ ನಂತರ ಅದು ಕಡಿಮೆ ಆಯಿತು. ಬೇರೆ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನು ನಂಬಿದ್ದೀವಿ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಬರುವಂಥ ತೈಲ ಈ ಕಾರಣಗಳಿಗಾಗಿ ಸ್ಥಗಿತಗೊಂಡಿದೆ. 3ನೇ 2 ರಾಷ್ಟ್ರ ಅಂದರೆ 3ನೇ 2 ಭಾಗ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಭಾರತಕ್ಕೆ ತೈಲ ಬರುತ್ತೆ. LPG ಕೂಡ ಅತಿ ಹೆಚ್ಚು ಇದೇ ಜಲಸಂಧಿಯ ಮುಖಾಂತರ ಬರುವುದು. ಹೀಗಾಗಿ ಭಾರತ ಹೇಳ್ತಾ ಇದೆ, ವಿಕ್ರಮ್ ಮಿಸ್ತ್ರಿ ಈ ಸಭೆಯಲ್ಲಿ ಅವರು ಭಾಗವಹಿಸಿದ್ರು. ಭಾರತದ ಧ್ವಜಗಳನ್ನು ಹೊಂದಿರುವ 22 ಹಡಗುಗಳ ಪೈಕಿ ಒಂದು 5-6 ಭಾರತಕ್ಕೆ ಬಂದಿದೆ. ಇನ್ನೂ ಕೂಡ 18-20 ಹಡಗುಗಳು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ. ಇದರ 485 ಭಾರತೀಯ ನಾವಿಕರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕಾರಣಗಳಿಗಾಗಿ ಭಾರತಕ್ಕೆ ಮತ್ತು ಎಲ್ಲ ಬೇರೆ ಬೇರೆ ದೇಶಗಳಿಗೆ ಭದ್ರತೆಯನ್ನು ಕೊಟ್ಟು ಒಂದು ಸುಗಮ ಸಂಚಾರಕ್ಕೆ ಇರಾನ್ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಇದೀಗ ಹಾರ್ಮುಜ್ ವಿಚಾರದಲ್ಲಿ ಭಾರತ ತನ್ನ ಮನವಿಯನ್ನು ಮಾಡಿದೆ ಇರಾನ್ಗೆ. ಭಾರತ ಮತ್ತು ಇರಾನ್ ಇದೆಯಲ್ಲ, ಎರಡೂ ರಾಷ್ಟ್ರಗಳು ಐತಿಹಾಸಿಕ ಸಂಬಂಧ. 7ನೇ ಶತಮಾನದಿಂದಲೂ ಕೂಡ ಪರ್ಷಿಯಾ ಇತ್ತು ಇರಾನ್ ಮೊದಲು, ಅದಾದ ನಂತರ ಇರಾನ್ ಆಗಿರೋ ಅವತ್ತಿನಿಂದಲೂ ಕೂಡ ಸಂಬಂಧ ಇದೆ. ಇದೀಗ ತೈಲ ವಿಚಾರದಲ್ಲಿ ಭಾರತಕ್ಕೆ ಇರಾನ್ ಅಭಯ ಕೊಟ್ಟಿದೆ. ಏನಂತ? ಭಾರತ ನಮ್ಮ ಮಿತ್ರ ರಾಷ್ಟ್ರ, ಇರಾನ್ ಮತ್ತು ಒಮನ್ನಿಂದ ಮಾತ್ರ ಹಾರ್ಮುಜ್ ಜಲಸಂಧಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ನಮ್ಮ ಸ್ನೇಹಿತ ರಾಷ್ಟ್ರ ಭಾರತೀಯರು ಸುರಕ್ಷಿತರಾಗಿದ್ದಾರೆ, ಯಾವುದೇ ಗೊಂದಲಕ್ಕೆ ಹೋಗೋದು ಬೇಡ. 100 ಭಾರತೀಯರು ಇರಾನ್ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಇದ್ದಾರೆ ಅಂತ ಇದೀಗ ಇರಾನ್ ಹೇಳಿಕೊಂಡಿರು. ತೈಲದ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ, ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಇರಾನ್ ಭಾರತಕ್ಕೆ ಸಹಾಯಸ್ತ. ನಿಮಗೊಂದು ಸ್ವಲ್ಪ ಹಿಸ್ಟ್ರಿಗೆ ಹೋಗೋದಾದರೆ 1994ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಒಂದು ನಿರ್ಣಯ ಮಂಡಿಸುತ್ತೆ. ಏನು? ಜಮ್ಮು ಕಾಶ್ಮೀರದಲ್ಲಿ ಭಾರತ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದೆ ಅಂತ ಒಂದು ನಿರ್ಣಯವನ್ನು ಮಂಡಿಸುತ್ತೆ. ಅವತ್ತು ಭಾರತದ ಜೊತೆಗಿದ್ದಿದ್ದು ಇದೇ ಇರಾನ್. ಪಾಕಿಸ್ತಾನ ಮಂಡಿಸಿದ ಆ ನಿರ್ಣಯವನ್ನು ನೇರವಾಗಿ ವಿರೋಧಿಸಿ ಅವತ್ತು ಭಾರತಕ್ಕೆ ಸಹಾಯ ಮಾಡಿತ್ತು. ಅದೇ ರೀತಿ ಇರಾನ್ಗೂ ಕೂಡ ಭಾರತ ಸಹಾಯ ಮಾಡಿದೆ. ಯುದ್ಧದ ಈ ಸಮಯದಲ್ಲಿ ಇರಾನ್ ಕೂಡ ಭಾರತಕ್ಕೆ ಸಹಾಯ ಮಾಡ್ತಾ ಇದೆ. ನಾವು ಇರಾನ್ನಲ್ಲಿ ಸಿಕ್ಕಾಕೊಂಡಿರೋರನ್ನ ಕರೆಸ್ಕೊಂಡಿದ್ದೀವಿ, ಅನೇಕ ಹಡಗುಗಳು ಭಾರತಕ್ಕೆ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಇಂಥದ್ದೊಂದು ಅಭಯವನ್ನು ಕೊಟ್ಟಿದೆ. ಇನ್ನೂ ಒಂದು ಹೆಜ್ಜೆ ಮುಂದುವರಿಯೋದಾದರೆ 1950ರಲ್ಲಿ ಇರಾನ್, ಪಾಕಿಸ್ತಾನ್ ಮತ್ತು ಇಂಡಿಯಾ ಎನ್ನುವಂಥ ಒಂದು ಪೈಪ್ಲೈನ್ ಮುಖಾಂತರ LPGಯನ್ನು ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ವಿಚಾರ ಇತ್ತು. ಅದು 2009ರಲ್ಲಿ ಮುರಿದು ಬಿಟ್ಟಿದೆ. ಅಂದರೆ ಭಾರತ ಅದರಿಂದ ಹಿಂದೆ ಸರಿದಿದೆ. ಆ ವಿಚಾರ ಬೇರೆ. ಅಂದರೆ ಇರಾನಿಂದ ಪಾಕಿಸ್ತಾನದಿಂದ ಭಾರತಕ್ಕೆ LPGಯನ್ನು ತೆಗೆದುಕೊಂಡು ಬರುವಂಥ ಆಲೋಚನೆ ಇತ್ತು. ಅಮೆರಿಕ ಅದರಲ್ಲಿ ಹಸ್ತಕ್ಷೇಪ ಮಾಡಿತು. ಭದ್ರತೆಯ ಪಾಕಿಸ್ತಾನದ ಮೇಲೆ ಇದು ಹಾಯ್ದು ಬರುತ್ತೆ ಪೈಪ್ಲೈನ್ ಅನ್ನೋ ಕಾರಣಕ್ಕಾಗಿ ಭಾರತ ಹಿಂದೆ ಸರಿದಿದ್ದನ್ನು ನೋಡಿದ್ದೀವಿ. ಅಂತಹ ಸಮಯದಲ್ಲೂ ಕೂಡ ಭಾರತದ ಜೊತೆಗೆ ಇರಾನ್ ಅವತ್ತು ಕೂಡ ನಿಂತಿತ್ತು. ಇವತ್ತು ಕೂಡ ಇರಾನ್ ಭಾರತದ ಜೊತೆಗೆ ನಿಲ್ತಾ ಇದೆ ಯುದ್ಧದ ಸಮಯದಲ್ಲಿ. ಹಾಗಾದರೆ ಯಾವೆಲ್ಲ ದೇಶಗಳು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಆಗಿವೆ, ಅವಲಂಬಿತವಾಗಿವೆ? ಚೀನಾ ಬಹುಪಾಲು ಕಚ್ಚಾ ತೈಲನ್ನು ಸೌದಿ ಮತ್ತು ಇರಾಕ್ನಿಂದ ಅದು ಹೋಗಬೇಕು ಚೀನಾಕ್ಕೆ. ಭಾರತ 80% ಹೆಚ್ಚು ಭಾಗವನ್ನು ಕೂಡ ಅಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತೆ. ಯಾವ್ಯಾವ ದೇಶಗಳು ಡಿಪೆಂಡೆನ್ಸಿ ಆಗಿವೆ ಅಂತ? ಜಪಾನ್ 90% ಈ ಮಾರ್ಗವನ್ನು ಅವಲಂಬಿಸಿದೆ. ದಕ್ಷಿಣ ಕೊರಿಯಾ ಕೈಗಾರಿಕೆಗಳಿಗಾಗಿ ಈ ಮಾರ್ಗದ ತೈಲವನ್ನು ನೆಚ್ಚಿಕೊಂಡಿದೆ. ಜರ್ಮನಿ, ಫ್ರಾನ್ಸ್ ಮತ್ತು ಇಟಲಿ ಸೌದಿ ಮತ್ತು UAE ಅವಲಂಬಿತ ಆಗಿರೋದು. ಬ್ರಿಟನ್ ಪೆಟ್ರೋಲಿಯಂ ಅಗತ್ಯಗಳಿಗಾಗಿ ಈ ಮಾರ್ಗವನ್ನು ಬಳಸುತ್ತದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ತೈಲ ಪೂರೈಕೆ ಮಾಡೋದಕ್ಕೆ ಈ ಮಾರ್ಗವನ್ನು ಬಳಸುತ್ತೆ. ಸಿಂಗಾಪುರ, ಥೈಲ್ಯಾಂಡ್ ಮತ್ತು ಫಿಲಿಪೈನ್ಸ್
ಆರ್ಥಿಕವಾಗಿ ಅವಲಂಬನೆ ಆಗಿರೋದು. ಇವುಗಳ ಮೇಲೆ ಯಾವ್ಯಾವ ದೇಶಗಳು ಅವಲಂಬಿತ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಎಲ್ಲ ಬೆಳವಣಿಗೆಗಳ ಆದ ನಂತರ ಹೀಲಿಯಂ ಕೊರತೆ ಆಗ್ತಾ ಇದೆ, MRI ಸ್ಕ್ಯಾನ್ಗೆ ದೊಡ್ಡ ಮಟ್ಟದ ಹೊಡೆತ ಬಿಡ್ತಾ ಇದೆ. ಇದು ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಬ್ರಿಟನ್ನಲ್ಲಿ ಹಣದುಬ್ಬರ ಆಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಯುರೋಪ್ನ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಈ ರೀತಿಯಾಗಿ ಹಾರ್ಮುಜನ್ನು ಬೇರೆ ಬೇರೆ ದೇಶಗಳು ಅವಲಂಬನೆ ಮಾಡಿವೆ. ಹಾಗಾದರೆ ಭಾರತಕ್ಕೆ ಹಾರ್ಮುಜ್ನಿಂದ ಏನೆಲ್ಲ ಆಮದು ಆಗುತ್ತೆ, ಯಾವೆಲ್ಲ ವಸ್ತುಗಳು, ಯಾವೆಲ್ಲ ಪದಾರ್ಥಗಳು ಹಾರ್ಮುಜ್ನಿಂದ ಬರುತ್ತೆ ನೋಡ್ತಾ ಹೋಗೋದಾದ್ರೆ, ಕಚ್ಚಾ ತೈಲ ಅಗತ್ಯದ 60% 65% ಇದೇ ಮಾರ್ಗದ ಮುಖಾಂತರ ಬರೋದು. ಹೀಗಾಗಿ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು. ಹಡಗುಗಳು ಬಂದಿದೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ ಅಂತ. ಮನೆ ಬಳಕೆಯ ಅನಿಲ ಮತ್ತು ಕೈಗಾರಿಕಾ ಅನಿಲ ಆಮದು ಕೂಡ ಇದೇ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಬರುವಂಥದ್ದು. ಮೂರನೇದು ಕತಾರ್ ಭಾರತಕ್ಕೆ ಅತಿ ಹೆಚ್ಚು LNGಯನ್ನು ಪೂರೈಕೆ ಮಾಡುವಂತಹ ದೇಶ, ಅದು ಕೂಡ ಇದೇ ಮಾರ್ಗದಲ್ಲಿ ಬರಬೇಕು. CNG ಮತ್ತು ಯೂರಿಯಾ ಮತ್ತು ಅಮೋನಿಯಾ ರಸಗೊಬ್ಬರ ಏನಿದೆ ಅದು ಕೂಡ ಬರಬೇಕು. ಕುಂಕುಮ, ಕೇಸರಿ, ಖರ್ಜೂರ ಮತ್ತು ಒಣ ಹಣ್ಣುಗಳು ಇವೆಲ್ಲವೂ ಕೂಡ ಇದೇ ಮಾರ್ಗದಲ್ಲಿ ಬರಬೇಕಾಗಿರೋದ್ರಿಂದ ಇಂಥದ್ದೊಂದು ಸಮಸ್ಯೆ ಭಾರತಕ್ಕೆ ಆಗ್ತಾ ಇದೆ.